ಮೈಸೂರಿನಿಂದ ಮಧುಸೂದನ್ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಮಧು, ಚುನಾವಣೆಗೂ ಮುನ್ನ ದಿನ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾದಂತಹ ಮೈಸೂರು ಕ್ಷೇತ್ರ ಹೇಗಿದೆ? ಮೈಸೂರು ಕ್ಷೇತ್ರವೂ ಕೂಡ ಈಗಾಗಲೇ ಕೂಡ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 2209 ಮತಗಟ್ಟೆಗಳು ಬರ್ತವೆ. ಇದರಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಸರಿಸುಮಾರು 9450ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆಯಿಂದಲೂ ಕೂಡ ಈಗಾಗಲೇ ಮಸ್ಟ್ರಿಂಗ್ ಕಾರ್ಯ ನಡೀತಾ ಇರ್ತಕ್ಕಂಥದ್ದು. ಏನು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳೇನಿವೆ, 8 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗಳಲ್ಲೂ ಬರ್ತಕ್ಕಂತಹ ಎಲ್ಲ ಮತಗಟ್ಟೆಗಳಿಗೂ ಕೂಡ ಈಗ ಸಿಬ್ಬಂದಿಗಳನ್ನು ಮತಯಂತ್ರಗಳ ಸಮೇತ ಕಳಿಸ್ಲಿಕ್ಕೆ ಈಗಾಗಲೇ ಕೂಡ ಮಸ್ಟ್ರಿಂಗ್ ಕಾರ್ಯ ನಡೀತಾ ಇದೆ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಏನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಏನಿದೆ ಆ ವ್ಯಾಪ್ತಿಯಲ್ಲಿ ಕೆಲಸವನ್ನ ಮಾಡ್ತಕ್ಕಂಥ ಸಿಬ್ಬಂದಿಗಳೇನಿದೆ, ಸಿಬ್ಬಂದಿಗಳಿಗೆ ಮಸ್ಟ್ರಿಂಗ್ ಕಾರ್ಯ ನಡೀತಾ ಇರ್ತಕ್ಕಂಥದ್ದು. ಈಗ ಸ್ವತಃ ಜಿಲ್ಲಾಧಿಕಾರಿಗಳೇ ಕೂಡ ಈ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ. ಸಿಬ್ಬಂದಿಗಳು ಮತಕೇಂದ್ರಗಳಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ಬೇಕು, ಅವ್ರಿಗಿರ್ತಕ್ಕಂಥ ಜವಾಬ್ದಾರಿಗಳೇನು, ಕರ್ತವ್ಯಗಳೇನು, ಜೊತೆಗೆ ಮತ ಹಾಕ್ಲಿಕ್ಕೆ ಬರ್ತಕ್ಕಂಥ ಮತದಾರರು ಏನಿರ್ತಾರೆ ಮತದಾರರ ಜೊತೆಗೆ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಇದೆಲ್ಲವನ್ನು ಕೂಡ ಹೇಳ್ತಾರೆ. ಅದರ ಜೊತೆಗೆ EVM, VVPAT ಈ ರೀತಿಯಾದ ಮಿಷನ್ಗಳೇನಿರ್ತವೆ ಅವುಗಳನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು, ಅವುಗಳನ್ನು ಯಾವ ರೀತಿಯಾಗಿ ಕೆಲಸ ಮಾಡ್ತವೆ, ಅವುಗಳನ್ನು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು, ಇವೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತಾರೆ. ಇಲ್ಲಿ ಸಾಕಷ್ಟು ಜನ ಸಿಬ್ಬಂದಿಗಳಿದ್ದಾರೆ. ಇದರಲ್ಲಿ ಈಗಾಗಲೇ 2-3 ಬಾರಿ ಚುನಾವಣೆಯನ್ನು ಮಾಡಿರ್ತಕ್ಕಂಥವ್ರು ಇದ್ದಾರೆ. ಮೊದಲ ಬಾರಿ ಚುನಾವಣೆ ಪ್ರಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥವ್ರು ಇದ್ದಾರೆ. ಅವ್ರನ್ನ ಕೇಳೋಣ. ಮೇಡಮ್, ತಮ್ಮ ಹೆಸರೇನು? ನನ್ನ ಹೆಸರು ಕುಮಾರಿ ಅಂತ. ನಾನು ಅಪಾಯಿಂಟ್ ಆಗಿ 15 ವರ್ಷದಿಂದ ಎಲೆಕ್ಷನ್ ಕೆಲಸ ಮಾಡ್ತಾ ಇದ್ದೀನಿ. ಈಗ APR ರಿಸರ್ವ್ ಇದೆ, ಅದೇ ಬೇಜಾರು. ತಕ್ಷಣ ಯಾವುದಾದ್ರೂ ಬೇರೆ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ಹೋಗ್ಬೇಕು. ಮಸ್ಟ್ರಿಂಗ್ ಕಾರ್ಯದಲ್ಲಿ ಫಸ್ಟ್ ಚೆಕ್ ಲಿಸ್ಟ್ ಕೊಡ್ತಾರೆ ಸರ್, ಮತ್ತೆ ಏನೇನು ತೊಗೊಂಡು ಹೋಗ್ಬೇಕು ಅಂತ ಎಲ್ಲ ಇರುತ್ತೆ. ಮತ್ತು EVM ಮಿಷನ್, VVPAT ಅದೆಲ್ಲ ಕೊಡ್ತಾರೆ. ನಮ್ಮ ಒಂದು ಓಲ್ಡ್ ಟೀಮ್ 4 ಜನ ಸೇರಿ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಎಲ್ಲ ರೆಡಿ ಆದಮೇಲೆ ಆಫ್ಟರ್ ಲಂಚ್ ಆದಮೇಲೆ ಬಸ್ ರೂಟಿಂದ ನಾವು ಪೋಲಿಂಗ್ ಸ್ಟೇಷನ್ಗೆ ಹೋಗ್ತೀವಿ. ಮೇಡಮ್, ತಾವು ಎಷ್ಟನೇ ಬಾರಿ ಈ ಒಂದು ಚುನಾವಣೆ ಕೆಲಸದಲ್ಲಿ? ಸರ್, ನಾನು 20 ಇಯರ್ಸ್ ಆಯಿತು ಅಪಾಯಿಂಟ್ ಆಗಿ. ಪ್ರತಿ ವರ್ಷವೂ ನನಗೆ ಎಲೆಕ್ಷನ್ ಆರ್ಡರ್ ಬರ್ತಾ ಇದೆ. ಪ್ರತಿ ವರ್ಷವೂ ಮಾಡಿದ್ದೀನಿ ಸರ್. ಈ ಸಲ ಮಾತ್ರ ರಿಸರ್ವ್ ಬಂದು. ಓಕೆ, ಮತಯಂತ್ರಗಳನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು ಮೇಡಮ್? ಮತಯಂತ್ರಗಳನ್ನ ಸರ್ ಅವರು ಫಸ್ಟ್ ತರಬೇತಿ ಕೊಟ್ಟಿರ್ತಾರಲ್ಲ ಸರ್, ಅವಾಗ ಹೇಗೆ ಮಾಡಬೇಕು ಅನ್ನೋದನ್ನು ಅದ್ರ ಬಗ್ಗೆ ವಿವರನ ನೀಡಿರ್ತಾರೆ. ಅದ್ರ ಪ್ರಕಾರನೇ ಮಾಡಬೇಕು ಸರ್ ನಾವು. ಅದೇನಾದರೂ ಡ್ಯಾಮೇಜ್ ಆದರೆ ನಾವು ಅವರು ರೂಟ್ ಆಫೀಸರ್ ಇರ್ತಾರೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಮತಯಂತ್ರಗಳನ್ನು ಏನಾದ್ರು ವ್ಯತ್ಯಾಸ ಆದಲ್ಲಿ ಅವರು ಅದನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಸರ್. ಅದನ್ನು ಓಕೆ, ಅಲ್ಲಿ ವಿಶೇಷ ಮತದಾರರು ಬರ್ತಾರೆ, ಹಿರಿಯರು ಬರ್ತಾರೆ, ಆಗೆಲ್ಲ ಯಾವ ರೀತಿಯಾಗಿ ನೀವು ಕರ್ತವ್ಯ ನಿರ್ವಹಿಸಬೇಕು ಅಂತ ಹೇಳ್ತಾರೆ ಇಲ್ಲಿ? ಹಾಂ ಸರ್, ಹಿರಿಯರು ಬಂದಾಗ ಹಿರಿಯರಿಗೆ ಆಲ್ರೆಡಿ ಅಬೌವ್ 85 ಇಯರ್ಸ್ ಅವ್ರಿಗೆ ಮನೆ ಹತ್ರನೇ ಆಲ್ರೆಡಿ ಈಗಾಗಲೇ ಮತನ ಮಾಡಿಸಿದಾರಂತೆ. ಅದನ್ನು ಮೀರಿ ಇನ್ನೂ ಯಾರು ಇದ್ದರೆ ಅವ್ರಿಗೆ ಒಂದು ಸಹಾಯಕ್ಕೆ ಇದು ಮಾಡುವಂಥ ಒಂದು ವ್ಯವಸ್ಥೆನ APRO ಅವರ ಮುಖಾಂತರ ಮಾಡ್ತಾರೆ ಸರ್. ವೀಣಾ, ನೋಡಿದ್ರಲ್ಲ, ಇದು ಸಿಬ್ಬಂದಿಗಳು ಹೇಳುವಂಥದ್ದು. ಅಂದರೆ ಮಸ್ಟ್ರಿಂಗ್ ಕಾರ್ಯದಲ್ಲಿ ಈಗ ಅವರು ಮತಯಂತ್ರಗಳನ್ನು ಯಾವ ರೀತಿಯಾಗಿ ಬಳಕೆ ಮಾಡಬೇಕು, ಮತ್ತು ಬರ್ತಕ್ಕಂಥ ವಿಶೇಷ ಮತದಾರರು ಮತ್ತು ಹಿರಿಯ ಮತದಾರರು ಇರ್ತಾರೆ, ಅವ್ರ ಜೊತೆಯಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ಬೇಕು, ಈ ರೀತಿಯಾದ ಕರ್ತವ್ಯಗಳ ಬಗ್ಗೆ ತಿಳಿಸ್ಕೊಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಈಗ ಬೆಳಗ್ಗೆಯಿಂದನೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಮೈಸೂರಿನ ಸುಮಾರು 8 ಸ್ಥಳಗಳಲ್ಲಿ ಈಗಾಗಲೇ ಮಸ್ಟ್ರಿಂಗ್ ಕಾರ್ಯ ನಡೀತಾ ಇದೆ. ಎಲ್ಲ ಸಿಬ್ಬಂದಿಗಳು ಕೂಡ ಮತಯಂತ್ರಗಳನ್ನು ಕೊಡೋದ್ರ ಜೊತೆಗೆ ಅವರು ಆ ಮತಯಂತ್ರಗಳನ್ನು ಯಾವ ರೀತಿಯಾಗಿ ನಿರ್ವಹಿಸಬೇಕು, ಯಾವ ರೀತಿಯಾಗಿ ಜೋಪಾನವಾಗಿ ತರಬೇಕು, ಈ ರೀತಿಯಾದ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟು ಅವರವರ ಮತಕೇಂದ್ರಗಳಿಗೆ ಕಳಿಸುವಂತ ಕೆಲಸಗಳು ಕೂಡ ಸಾಂಗವಾಗಿ ನಡೀತಾ ಇರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ಮಧು, ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.